ಹಾಯ್ ಫ್ರೆಂಡ್ಸ್, ಈ ರೀತಿಯಾದ ವೆಜ್ ರೋಲ್ ಮಾಡೋಣ ಇವತ್ತು. ಅದಕ್ಕೆ ಏನು ಬೇಕು ಅಂತ ಇವಾಗ ನೋಡೋಣ. ಮೊದಲಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ, 1 ಸ್ಪೂನ್ ಸೋಯಾ ಸಾಸು, 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಕೆಚಪ್ಪು ಮತ್ತು ಇದರಲ್ಲಿ ಅರ್ಧ ಸ್ಪೂನ್ ಕೊತ್ತಂಬರಿ ಕಾಳು ಪುಡಿ, ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಮತ್ತು ಸೌತೆಕಾಯಿ ಮತ್ತು ಈರುಳ್ಳಿ, ನಿಂಬೆಹಣ್ಣು. ಈ ಕಡೆ ಕ್ಯಾಪ್ಸಿಕಮ್ ಉದ್ದುದ್ದವಾಗಿ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕ್ಯಾಬೇಜು, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಕ್ಯಾರೆಟು ಮತ್ತು ಒಂದು ದಪ್ಪ ಈರುಳ್ಳಿನ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಗಂಟೆಗೆ ಮುಂಚೆ ಚಪಾತಿ ಹಿಟ್ಟನ್ನು ಕಲಸಿಡಬೇಕು, ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ 2 ಸ್ಪೂನ್ ಆಯಿಲ್ ಹಾಕಬೇಕು. ಯಾಕಂದರೆ ಜಾಸ್ತಿ ಆಯಿಲ್ ಹಾಕಿದರೆ ಚಪಾತಿ ಒಳಗಡೆ ಸ್ಟಫ್ ಮಾಡಿದಾಗ ತಿನ್ನುವಾಗ ಆಯಿಲ್ ಬರ್ತಾ ಇರುತ್ತೆ. ಅದಾದಮೇಲೆ ಫಸ್ಟಿಗೆ ಕ್ಯಾಬೇಜು, ಕ್ಯಾರೆಟು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಇಷ್ಟನ್ನು ಫಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಆಯಿಲಿಗೆ ಹಾಕಿ ಪ್ಯಾನಲ್ಲಿ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ, ಫ್ರೈ ಮಾಡಿ. ಈ ರೀತಿ ಮಾಡ್ತಾ ಮಾಡ್ತಾ ಕ್ಯಾಬೇಜ್ನ ಲಾಸ್ಟಿಗೆ ಹಾಕಬೇಕಾಗುತ್ತೆ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಆನಿಯನ್ ಏನಿದೆ ಅದನ್ನು ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ಅದನ್ನು ಮುಂಚೆನೇ ಹಾಕ್ಕೊಬೇಕು. ಕ್ಯಾಬೇಜು ಆಮೇಲೆ ಹಾಕಬೇಕು, ಯಾಕಂದರೆ ಅದು ತುಂಬ ಬೇಗನೆ ಬೆಂದು ಹೋಗುತ್ತೆ. ಅದಕ್ಕೋಸ್ಕರ ಅದು ಬೆಂದಾದಮೇಲೆ ಕ್ಯಾಬೇಜ್ ಹಾಕ್ಕೊಂಡು ಫ್ರೈ ಮಾಡಬೇಕು. ಕ್ಯಾಬೇಜ್ ಫ್ರೈ ಆದಮೇಲೆ ನಾವು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡ್ರು ಮತ್ತು ಕೊತ್ತಂಬರಿ ಕಾಳು ಪೌಡ್ರು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೆ ನೀಟಾಗಿ ಅದನ್ನು ಫ್ರೈ ಮಾಡಬೇಕು. ತರಕಾರಿ ಜೊತೆ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಸೋಯಾ ಸಾಸು ಮತ್ತು ಕೆಚಪ್ನ ಈ ಟೈಮಲ್ಲಿ ಹಾಕಬೇಕು. ಟೈಮಲ್ಲಿ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಬೇಕು. ಒಂದು 5 ಮಿನಿಟ್ಸು ನೀಟಾಗಿ ಹಂಗೆ ಫ್ರೈ ಮಾಡಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಅಥವಾ ಒಂದು 1/4 ಕಪ್ಪಷ್ಟು ವಾಟರ್ ಹಾಕಬೇಕು. ಯಾಕಂದರೆ ತರಕಾರಿಗೆ ಮಸಾಲೆ ಎಲ್ಲ ಹಿಡಿಬೇಕಾಗುತ್ತೆ, ಹಾಗಾಗಿ ನೀಟಾಗಿ ಮಿಕ್ಸ್ ಆಗಲಿಕ್ಕೆ ಹಿಡಿಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಹಾಗೆ ಅದರೊಳಗೆ ಬೇಯಿಸಬೇಕು. ಆಗ ವಾಟರೆಲ್ಲ ಹೋದ್ಮೇಲೆ ಪಲ್ಯ ರೆಡಿ ಆಗುತ್ತೆ. ಆದಮೇಲೆ ಚಪಾತಿ ಮಾಡ್ಕೊಂಡು ಇಟ್ಬೇಕು. ಚಪಾತಿ ಮಾಡ್ಕೊಂಡಾದಮೇಲೆ ಈ ರೀತಿ ಚಪಾತಿಗೆ ಟೊಮೊಟೊ ಕೆಚಪ್ನ ನೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ನಾವು ಪಲ್ಯ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗಿಗೆ ವೆಜಿಟೇಬಲ್ಸ್ದು, ಅದನ್ನು ಈ ರೀತಿ ಸೆಂಟ್ರಲ್ಲಿ ಇಡಬೇಕು. ಅದಾದಮೇಲೆ ಆನಿಯನ್ ಮತ್ತು ಸೌತೆಕಾಯಿ ಹಸಿದು ಹೆಚ್ಚಿಟ್ಕೊಂಡಿದ್ವಲ್ಲ ಸಪ್ರೇಟಾಗಿ, ಅದನ್ನು ಇಡಬೇಕು. ಇಟ್ಬಿಟ್ಟು ಈ ಥರ ಸೈಡಲ್ಲಿ ಫೋಲ್ಡ್ ಮಾಡಿ ನಂತರ ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ರೋಲ್ನ ಫೋಲ್ಡ್ ಮಾಡಬೇಕು. ಈ ರೀತಿ ಎಲ್ಲ ರೋಲ್ಗಳನ್ನು ಈಗ ಫಸ್ಟ್ ಮಾಡಿಟ್ಕೊಬೇಕು. ಅದಾದಮೇಲೆ ಮತ್ತೆ ಒಂದು ದೋಸೆ ತವಾನ ಇಟ್ಕೊಬೇಕು. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದಾದಮೇಲೆ ಎಣ್ಣೆ ಕಾದ ಮೇಲೆ ಅದ್ರ ಮೇಲೆ ಈ ರೋಲ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಡಬೇಕಾಗುತ್ತೆ. ಈ ರೀತಿ ಬೇಯಿಸೋದ್ರಿಂದ ನಮಗೆ ಡೀಪ್ ಫ್ರೈ ಹೆಂಗೆ ಮಾಡಿರ್ತೀವೋ ಕ್ರಿಸ್ಪಿಯಾಗಿ ಬರುತ್ತೋ ಆ ರೀತಿ ಈ ಥರ ಬರುತ್ತೆ ರೋಲ್ಗಳು. ಸೊ ಈ ರೀತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಇದನ್ನು ಟಿಫನಿಗೂ ಕೂಡ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತರಕಾರಿ ಜೊತೆ ರೋಲ್ನ ಸಹ ತಿಂತಾರೆ. ಇದು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಮಕ್ಕಳಿಗೆ ಕೂಡ ದೊಡ್ಡವರಿಗೂ ಕೂಡ ಹೆಲ್ತಿಯಾಗಿರುತ್ತೆ. ಈ ರೋಲ್ನ ಮಕ್ಕಳು ಇಷ್ಟಪಡ್ತಾರೆ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ ಈ ರೋಲ್ನ.